भारत माता की भारत माता की राजर्षि भगीरथ महर्षिಗಳಿಗೆ ರಾಜರ್ಷಿ ಭಗೀರಥ ಮಹರ್ಷಿಗಳಿಗೆ ಪ್ರಭು ಶ್ರೀರಾಮಚಂದ್ರರಿಗೆ ಭಗವಾನ್ ಶ್ರೀರಾಮಚಂದ್ರರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮೈಸೂರು ಮೂಡಾ ಮಾಜಿ ಅಧ್ಯಕ್ಷರು ಆಗಿರುವಂತಹ ಎಚ್.ಎನ್. ವಿಜಯಕುಮಾರ್ ಅವರೇ, ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಜಿಲ್ಲಾ ನೌಕರ ವೃತ್ತಿಪರ ಸಂಘದ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರ ಅವರೇ, ಮೊಟ್ಟ ಮೊದಲಿಗೆ ಭಗೀರಥ ಮಹರ್ಷಿಯ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ನಾವೆಲ್ಲರೂ ಹೇಗಿದ್ದೇವೆ ಅಂತ ಹೇಳಿದ್ರೆ, ಇಂತಹ ಬಹುದೊಡ್ಡ ಇತಿಹಾಸ ಪರಂಪರೆ ಇರುವಂಥ ಸಮಾಜ ಎಲ್ಲೋ ಒಂದು ಕಡೆ ವಿಚಾರವನ್ನು ಗ್ರಹಿಸೋದರಲ್ಲಿ, ಜ್ಞಾನವನ್ನು ಪಡ್ಕೊಳ್ಳೋದ್ರಲ್ಲಿ ಹಿಂದೆ ಬಿದ್ದಿದ್ದೇವೆ. ಇಷ್ಟೊಂದು ದೊಡ್ಡ ಪರಂಪರೆ ಇತಿಹಾಸ ಇರುವಂತಹ ಸಮಾಜ ಇವತ್ತು ಯಾಕೆ ಇಷ್ಟೊಂದು ಹಿಂದುಳಿತಾ ಇದೆ? ಹಲವಾರು ಜನರ ಪ್ರಶ್ನೆ. ಸೂರ್ಯವಂಶ ಕ್ಷತ್ರಿಯರ ವಂಶಜರು, ಇಕ್ಷ್ವಾಕು ವಂಶದ ಪರಂಪರೆ ಉಳ್ಳಂಥವರು, ರಘುವಂಶ ಅಂತಲೂ ಸಹ ಕರೀತೇವೆ. ಅಲ್ಲಿ ಬರುವಂತಹ ಸಗರ ಚಕ್ರವರ್ತಿ, ದಿಲೀಪ ಚಕ್ರವರ್ತಿ, ಮಾಂಧಾತ ಚಕ್ರವರ್ತಿ, ಸತ್ಯಹರಿಶ್ಚಂದ್ರ, ಶ್ರೀರಾಮಚಂದ್ರ, ನಳಮಾ ಚಕ್ರವರ್ತಿ, ದಶರಥ ಮಹಾರಾಜ, ಎಲ್ಲ ದೊಡ್ಡ ದೊಡ್ಡ ಮಹಾನ್ ಚಕ್ರವರ್ತಿಗಳು ದೈವಾಂಶ ಸಂಭೂತರನ್ನು ಪಡೆದಂತಹ ಈ ಒಂದು ಪರಂಪರೆ ನಾವೇಕೆ ಹೀಗೆ ಎಲ್ಲರೂ ಹಿಂದುಳಿದಿದ್ದೇವೆ? ಅಥವಾ ನಾವು ಬೆಳಗ್ಗೆ ಮೆರವಣಿಗೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ 11:11 ಪ್ರಾರಂಭ ಆಯಿತು. ಇಡೀ ಎಲ್ಲ ಕಡೆಯಿಂದ ಸತ್ತಿಗೆ ಸ್ವರಪಾನಿಗಳನ್ನು ತಂದುಕೊಂಡು ಮೆರವಣಿಗೆಯಲ್ಲಿ ನೀವೆಲ್ಲರೂ ಅದ್ಧೂರಿಯಾಗಿ ಭಾಗವಹಿಸಿ ಮೆರವಣಿಗೆಯನ್ನು ತುಂಬ ಚೆನ್ನಾಗಿ ನಡೆಸಬೇಕು. ಈ ದೇಶದಲ್ಲಿ ಅನೇಕ ಮತಧರ್ಮಗಳಿದ್ದಾವೆ, 4500ಕ್ಕೂ ಹೆಚ್ಚಿನ ಜಾತಿಗಳು ಇದ್ದಾವೆ. ನಾವೆಲ್ಲರೂ ಸಹ ಇಷ್ಟೆಲ್ಲ ಇರುವಂತಹ ಜನಾಂಗೀಯ ಸಂಸ್ಕೃತಿ, ಇಷ್ಟೆಲ್ಲ ಭಾಷೆಗಳಿದ್ದಾವೆ. ಇಷ್ಟೆಲ್ಲ ಇದ್ರೂ ಸಹ ವಿವಿಧತೆಯಲ್ಲಿ ಏಕತೆಯನ್ನು ಒಳಗೊಂಡಿರುವಂಥ ದೇಶ ನಮ್ಮ ಭಾರತ ದೇಶ. ಈ ಭಾರತ ಖಂಡವನ್ನು, ಭಾರತ ದೇಶವನ್ನು ಆಳಿದಂತಹ ಸೂರ್ಯವಂಶ ಕ್ಷತ್ರಿಯರ ಪರಂಪರೆ ಬಹುದೊಡ್ಡದು. ಇದರ ಇತಿಹಾಸವನ್ನು ಏನಾದರೂ ಸ್ವಲ್ಪ ಸಮಯದಲ್ಲಿ ಮಾತಾಡ್ತೇವೆ ಅಂತ ಹೇಳಿದ್ರೆ ಅದು ಅಪಹಾಸ್ಯ ಆಗುತ್ತೇನೋ ಅನ್ನುವಂಥ ರೀತಿಯಲ್ಲಿ ಒಂದು ಕಡೆ ಕವಿರತ್ನ ಕಾಳಿದಾಸ, ಸಂಸ್ಕೃತದ ಮಹಾಕಾವ್ಯವನ್ನು ಬರೆದಂಥ ಕವಿರತ್ನ ಕಾಳಿದಾಸ ಹೇಳ್ತಾರೆ, ನಾನೇನಾದರೂ ಸೂರ್ಯವಂಶ ಕ್ಷತ್ರಿಯರ ಅಂದರೆ ರಘುವಂಶದ ಈ ಚರಿತ್ರೆಯನ್ನು ಬರೆದು ಮುಗಿಸ್ತೇನೆ ಅಂತ ಹೇಳಿದ್ರೆ ನನ್ನ ಈ ಒಂದು ಜ್ಞಾನ ಹೇಗಿದೆ ಅಂತ ಹೇಳಲಿಕ್ಕೆ ಅವರು ಅಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಮಹಾಸಾಗರದಲ್ಲಿ ಅಷ್ಟೆಲ್ಲ ಜಲ ಇದೆ, ಆ ಮಹಾಸಾಗರದಲ್ಲಿರುವಂಥ ಜಲವನ್ನು ಬೊಗಸೆಯಲ್ಲಿ ತಂದು ಪಕ್ಕದಲ್ಲಿ ಹಾಕಿ ಬರಿದು ಮಾಡ್ತೇನೆ ಎನ್ನುವಂಥ ರೀತಿಯಲ್ಲಿ ಆಗತ್ತೆ. ಹಾಗಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮ ಇವತ್ತು. ಅವರು ಶಾಸಕರು ಬಂದಿಲ್ಲ, ಅವರು ಸರ್ಕಾರಿ ಅಧಿಕಾರಿ ಕೂಡ ಬಂದು ಪ್ರೆಸೆಂಟ್ ಮಾಡಿ ಹೊರಟೋಗ್ಬಿಟ್ರು ಅವರು. ಏನು ಇದಕ್ಕೆ ಕಾರಣ? ಇಲ್ಲ, ಇದೊಂದು ಭಗೀರಥ ಮಹರ್ಷಿಗಳ ಜಯಂತಿಯನ್ನ ಸರ್ಕಾರ ಆಚರಣೆ ಮಾಡ್ತಾ ಇದೆ. ರಾಜ್ಯದಾದ್ಯಂತ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರದ ಇಲಾಖೆಗಳ ಜೊತೆಯಲ್ಲಿ ಸಮಾಜ ಸೇರ್ಕೊಂಡು ಇವತ್ತು ಜಯಂತಿಯನ್ನ ಭಕ್ತಿಯಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ಮೈಸೂರು ಸಾಂಸ್ಕೃತಿಕ ನಗರಿ ಇಲ್ಲೂ ಸಹ ನಮ್ಮೆಲ್ಲ ಮುಖಂಡರು ಸೇರಿ ಇಲಾಖೆ ಅಧಿಕಾರಿಗಳೊಂದಿಗೆ ಇವತ್ತು ಬಹುದೊಡ್ಡ ಸಂಘಟನೆಯನ್ನು ಮಾಡಿ, ಜಾಗೃತಿಯನ್ನು ಮಾಡಿ, ಒಂದು ಭವ್ಯವಾದ ಮೆರವಣಿಗೆಯನ್ನು ಸಹ ವಿಶೇಷವಾಗಿ ಆಚರಣೆ ಮಾಡಿದ್ರು. ಹಾಗೆ ಸಭಾ ಕಾರ್ಯಕ್ರಮವೂ ಸಹ ಸ್ವಲ್ಪ ತಡವಾಯಿತು. ಬರಬೇಕಾಯ್ತು, ನೀವು ಹೇಳಿದಂತೆ ರಾಜಕಾರಣಿಗಳು, ಯಾರ್ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರು ಯಾರಾದ್ರೂ ಬರಬೇಕಾಗಿತ್ತು. ನಮಗೆ ಆ ಒಂದು ಮುಖಂಡರನ್ನು ಕೇಳಿದಾಗ ಬರ್ತಾರೆ ಅಂತ ಹೇಳಿದ್ರು. ಅವರು ಈ ರೀತಿಯಾಗಿ ಯಾವ ಸಮಾಜವನ್ನು ಕಡೆಗಣಿಸಬಾರದು. ಏಕೆಂದ್ರೆ ಜನಪ್ರತಿನಿಧಿಗಳಾದ್ಮೇಲೆ ಒಂದು ಮಹಾತ್ಮರ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡುವಾಗ ಅವರು ಸರ್ಕಾರದ ಶಾಸಕರುಗಳಾಗಿರ್ಲಿ, ಸಂಸದರಾಗಿರ್ಲಿ, ಸಚಿವರುಗಳಾಗಿರ್ಲಿ, ಅವರೆಲ್ಲರೂ ಸಹ ಪ್ರೋಟೋಕಾಲ್ ಪ್ರಕಾರವಾಗಿ ಅವ್ರನ್ನ ಹಾಕೊಂಡಿರ್ತಾರೆ.
ಹಾಕೊಂಡಿದ್ದಾಗ ಅವರು ಬಂದು ಆ ಮಹಾತ್ಮರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ರೆ ಇಡೀ ಸಮಾಜಕ್ಕೆ ಅಗೌರವ ಮಾಡಿದಂತೆ. ಯಾರಾದ್ರೂ ಅವ್ರ ಪರವಾಗಿಯಾದ್ರೂ ಬಂದು ಭಾಗವಹಿಸಿ ಶುಭಾಶಯಗಳನ್ನ ಹೇಳಿದ್ರೆ, ಆ ಸಮುದಾಯದ ಸಮಸ್ಯೆಗಳನ್ನ ವೇದಿಕೆಯಲ್ಲಿ ಆಲಿಸಿದ್ರೆ ಆ ಸಮಾಜಕ್ಕೆ ಮುಂದೆ ನಾವ್ ಏನ್ ಮಾಡ್ಬೋದು ಅನ್ನೋದು ಗೊತ್ತಾಗ್ತದೆ. ಸರ್ಕಾರ ಆಚರಣೆ ಮಾಡೋದೇ ಅದೇ ಉದ್ದೇಶಕ್ಕಾಗಿ. ಏನು ಆ ಸಮಾಜದಲ್ಲಿ ಸಮಸ್ಯೆಗಳು, ಪ್ರಸ್ತುತ ಸಮಸ್ಯೆಗಳಿದ್ದಾವೆ, ಅಲ್ಲಿ ಏನೇನು ನಾವು ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು, ಅದರ ಬಗ್ಗೆ ಚಿಂತನೆ ಮಾಡ್ಬೇಕಾಗಿದೆ. ಒಂದು ಜಯಂತಿ ಅಂದ್ರೆ ಬರೀ ಮೆರವಣಿಗೆ ಮಾಡಿದ್ವಿ, ಆ ಕಾರ್ಯಕ್ರಮದ ಸುಮ್ಮನೆ ಬಂದು ಪುಷ್ಪಾರ್ಚನೆ ಮಾಡಿದ್ವಿ ಅಂದ್ರೆ ಅಷ್ಟು ಮುಗಿಯೋದಿಲ್ಲ. ಆ ಸಮುದಾಯಗಳ ಅಭಿವೃದ್ಧಿಗೆ ಚಿಂತನೆ ಆಗ್ಬೇಕಾಗಿದೆ. ವೇದಿಕೆಗಳ ಆ ಮೂಲಕ ಅಲ್ಲಿ ಚಿಂತನೆಗಳನ್ನ ಮಾಡಿ ಅಲ್ಲಿ ಕಾರ್ಯರೂಪಕ್ಕೆ ತಂದು ಅಭಿವೃದ್ಧಿಯನ್ನು ಮಾಡ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಸರ್ಕಾರದ ಪ್ರತಿನಿಧಿಗಳು ಬರಬೇಕು, ಅಧಿಕಾರಿಗಳು ಬರಬೇಕು. ಅವ್ರು ಬಂದು ಆ ಸಮುದಾಯದ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಕಾರ್ಯಕ್ರಮ ರೂಪಿಸ್ಬೇಕು. ಹಾಗಾಗಿ ಮಾಧ್ಯಮದ ಮೂಲಕ ನಾವು ಅವರಿಗೆ ಹೇಳೋದಿಷ್ಟೇ, ಚುನಾವಣೆ ಬಂದಾಗ ಮಾತ್ರವೇ ಆ ಸಮುದಾಯಗಳನ್ನ ನೀವು ನೋಡೋದಷ್ಟೇ ಅಲ್ಲ, ಆ ನಂತರದಲ್ಲೂ ಸಹ ನೀವು ಆ ಸಮುದಾಯ ಬಗ್ಗೆ ನೀವು ಗಮನ ಹರಿಸಿ ಇಂಥ ಜಯಂತಿಗಳಲ್ಲಿ ಬಂದು ಗೌರವನ ಸಲ್ಲಿಸಿ ಆ ಸಮುದಾಯದ ಎಲ್ಲ ಸಮಸ್ಯೆಗಳನ್ನ ಕೇಳಿ ನೀವು ಅವುಗಳನ್ನ ಅಭಿವೃದ್ಧಿ ಕಡೆಗೆ ತೆಗೆದುಕೊಂಡು ಹೋಗ್ಬೇಕು. ಇಲ್ಲದೆ ಹೋದ್ರೆ ಸಮಾಜಗಳು ಮುಂದೆ ಜಾಗೃತಿಯಾಗಿ ನಿಮಗೆ ಮುಂದೆ ಹೇಗೆ ಅವರು ಪಾಠ ಕಲಿಸ್ತಾರೆ, ಅದಾಗಬಾರ್ದು. ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಇವತ್ತು ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ಎಲ್ಲರೂ ಸಹ ಅಂತ ಗೌರವಕ್ಕೆ ಪಾತ್ರ ಆಗ್ಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇಷ್ಟೊಂದು ದೊಡ್ಡ ಜನಸಂಖ್ಯೆ ಉಪ್ಪಾರ ಸಮುದಾಯ ಇವತ್ತು ಸೇರುತ್ತೆ. ಇವತ್ತು ಭವ್ಯವಾದ ಮೆರವಣಿಗೆ ಕೂಡ ಆಯ್ತು ಇವತ್ತು. ಹೌದು. ಇಷ್ಟೆಲ್ಲ ಆದ್ರೂ ಕೂಡ ರಾಜಕಾರಣಿಗಳು ಯಾಕೆ ಈ ಸಮುದಾಯದ ಬಗ್ಗೆ ನಿರ್ಲಕ್ಷ್ಯ? ನಾವು ಈಗಾಗಲೇ ಹೇಳಿದಂತೆ ಮೈಸೂರು, ಚಾಮರಾಜನಗರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಉಪ್ಪಾರ ಸಮಾಜದ ಜನಸಂಖ್ಯೆ ಇದೆ. ಈ ಸಮಾಜದವರು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಬೆಳವಣಿಗೆಯನ್ನು ಕಾಣ್ತಾ ಇದ್ದಾರೆ. ಆದ್ರೂ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಸ್ವಲ್ಪ ಇನ್ನೂ ಶಕ್ತಿ ಬಂದಿಲ್ಲ. ಹೀಗಾಗಿ ಯಾರ್ಯಾರಿದಾರೋ ಅವರೇ ನಮ್ಮ ನಾಯಕರು ಅಂತ ತಿಳ್ಕೊಂಡು ಇವರು ಆಯ್ಕೆ ಮಾಡ್ತಾ ಬಂದಿದ್ದಾರೆ. ಅವರು ಚುನಾವಣೆಯಲ್ಲಿ ಇವರಿಂದ ಮತವನ್ನ ಪಡ್ಕೊಂಡು ಆ ನಂತರದಲ್ಲಿ ಇವರನ್ನ ನಿರ್ಲಕ್ಷ್ಯ ಮಾಡುವಂತಹದ್ದು ನಡೀತಾ ಇದೆ. ಖಂಡಿತ ಹಾಗಾಗ್ಬಾರ್ದು. ಹೀಗೆ ಇರೋದಿಲ್ಲ. ಕಾಲ ಯಾವ ಬೇಕಾದ್ರೂ ಅದು ಪರಿವರ್ತನೆಯನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆಲ್ಲ ಮುಖಂಡರು ಗಮನ ಹರಿಸಿ ಇಂಥ ಸಮಾರಂಭಗಳಲ್ಲಿ ಯಾರೇ ಮಾಡಿದ್ರು ಮಹಾತ್ಮರ ಜಯಂತಿಗಳಲ್ಲಿ ಬಂದು ನೀವು ಭಾಗವಹಿಸಬೇಕು. ಆ ಮೂಲಕ ಸಮಾಜಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ ಅಂತೇಳಿ ನಾವು ಸೂಚನೆ ನೀಡ್ತಾ ಇದ್ದೀವಿ. ವಿಜಯ್ ಕುಮಾರ್ ಅವರು, ತಾವು ರಾಜಕೀಯವಾಗಿ ಬಹಳಷ್ಟು ದೊಡ್ಡ ಶಕ್ತಿಯನ್ನು ಹೊಂದಿದ್ದೀರಿ. ಆದ್ರೂ ಕೂಡ ತಾವಿರುವಂತಹ ವೇದಿಕೆಗಳು, ಸ್ವಾಮೀಜಿ ಇರುವಂತಹ ವೇದಿಕೆಗಳಲ್ಲಿ ರಾಜಕಾರಣಿಗಳು ಕಾಣಿಸ್ಕೊಳ್ಳಿಲ್ಲ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಈಗ ನಮ್ಮ ಬುದ್ಧಿಯವರೆಲ್ಲಾನು ವಿಚಾರವಾಗಿ ಮತ್ತೆ ಎಲ್ಲ ತಿಳಿದು ಹೇಳಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಆದ್ರೂ ಎರಡು ಮಾತು ನಮ್ಮ ಸಮಾಜದ ಪರವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ನಮ್ಮಲ್ಲಿನೇ ಸ್ವಲ್ಪ ಕಮ್ಮಿ ಇದೆ. ನಾವು ಯಾವಾಗ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತೀವಿ ಅಲ್ಲಿವರೆಗೂ ರಾಜಕಾರಣಿಗಳು ಬುದ್ಧಿ ಕಲಿಯಲ್ಲ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೀವಿ ಅಂತ ನಮ್ಮ ಬುದ್ಧಿಯವ್ರನ್ನ ಸಮ್ಮುಖದಲ್ಲಿ ನಾನು ಹೇಳಕ್ ಇಷ್ಟ. ನನ್ನ ಹೆಸರು ಮಮತಾ ಬ್ಯಾನರ್ಜಿ, ಮಹಿಳಾ ಸಂಘದ ಉಪಾಧ್ಯಕ್ಷರು. ನಾನು ಉಪ್ಪಾರ ಕಮ್ಯುನಿಟಿ. ಇವತ್ತು ಭಗೀರಥ ಮಹರ್ಷಿದು ನಮ್ಗೆ ಗೊತ್ತೇ ಇರಲಿಲ್ಲ ಫಂಕ್ಷನ್ ಇದೆ ಅಂತ. ನಾನು ನೋಡಿದಷ್ಟು ಇವತ್ತು ಮೂಲೆಗೂ ನಮ್ ಜನ ತುಂಬೋಗಿದ್ದಾರೆ. ತುಂಬಾ ಖುಷಿ ಆಗದೆ ತುಂಬಾ ಖುಷಿನೇ ಆಗಿದೆ. ಭಗೀರಥ ಜಯಂತಿ ಅಂದ್ರೆ ಮೂಲೆ ಎಲ್ಲೋ ಒಂದ್ ಫೋಟೋ ಇಟ್ಕೊಂತಿದ್ರು, ಮಾಡ್ಕೊಂತ ಇದ್ರು. ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ಬೇಕು ಅಂದ್ರೆ ಜನನೆಲ್ಲ ಸೇರಿಸಿ ಎಲ್ಲಾರ್ನು ಎಲ್ಲಾ ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ಊರಿಗೂ ಹೋಗಿ ಕರೆ ಮಾಡಿದ್ದಾರೆ. ಕೆಲವು ಪಾಂಪ್ಲೆಟ್ಸ್ ಕೊಟ್ಟಿರೋರು ಬಂದಿದ್ದಾರೆ. ಫೋನ್ ಕರೆ ಮಾಡಿದವರಿಂದನೂ ನಗರದಿಂದ ಪ್ರತಿಯೊಂದು ತಾಲೂಕಿಂದನೂ ಕೋಟೆಯಿಂದ ಬಂದಿದ್ದಾರೆ. ಗುಂಡ್ಲಪೇಟೆ, ಮಂಡ್ಯ, ಬನ್ನೂರು, ಮೂಲೆಯಲ್ಲಿ ಬೆಂಗಳೂರಲ್ಲಿ ಇರೋರು ಎಲ್ಲ ಬಂದಿದ್ದಾರೆ. ಇವತ್ತು ನಾವು ಭಗೀರಥ ಬಗೆಗೆ ಮಾತಾಡ್ಬೇಕು ಅಂತಂದ್ರೆ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಹಂಗೆ ಮಹರ್ಷಿ ಅವ್ರ ಜೊತೆ ಅವ್ರನ್ನ ಭಗೀರಥ ಜಯಂತಿ ಮಾಡ್ತಾ ಇದೀವಿ ಅಂತಂದ್ರೆ ತುಂಬಾ ಖುಷಿಯಾಗಿ ನಮ್ಗೆ ಸಂತೋಷ ಆಗ್ತಾ ಇದೀವಿ. ಇವತ್ತು ನಾವೆಂದೂ ನೋಡಿಲ್ಲ. ಇವತ್ತಿನ ಇದ್ರಲ್ಲಿ ನಾವು ಭಗೀರಥ ಜಯಂತಿನ ಈ ರೀತಿ ನಮ್ ಜನ ಮೂಲೆಯಲ್ಲೇ ಬಂದು ಬಹಳ ಸಾಥ್ ಕೊಟ್ಟಿದ್ದಾರೆ. ಸಮಾಜದವ್ರಿಗೆಲ್ಲ ಬಂದಿರೋರ್ಗೆ, ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳೇ, ಮಹಿಳೆ ಹೆಣ್ಮಕ್ಳುಗಳಿಗೆ ನನ್ನ ಹೃದಯದ ಧನ್ಯವಾದಗಳು.